ಬಹಳ ಮುಖ್ಯ ಅಂದ್ರೆ ಪ್ರಾಪಗಂಡ ಸಿನಿಮಾಗಳು ಅಂದ್ರೆ ಧರ್ಮನ ಯಾವ್ಯಾವ ಮೂಲದಲ್ಲಿ ಇಂಜೆಕ್ಟ್ ಮಾಡೋದು ಆ ಥರದ್ದೆಲ್ಲ ವ್ಯವಸ್ಥೆಗಳು ನಡೀತದೆ. ಅದರಲ್ಲೂ ಕೂಡ ಈಗ ಸಿನಿಮಾನು ಒಂದು ವೆಪನ್ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳು ಕೂಡ ಅದನ್ನ ಅಂದ್ರೆ ಇತಿಹಾಸವನ್ನೇ ತಿರುಚಿ ಮಾಡುವಂಥ ಸಿನಿಮಾಗಳು ಸಾಕಷ್ಟಿದೆ. ಸೊ ಎಲ್ಲ ಒಂದು ಕಡೆ ಅಸ್ತ್ರ ಆಗಿದೆಯಾ ಸರ್ ಸಿನಿಮಾ ಧರ್ಮವನ್ನ ಬಿತ್ತೋದಕ್ಕೆ? ಖಂಡಿತ. ಯಾಕಂದರೆ ಅಷ್ಟೊಂದು ಪ್ರಭಾವಶಾಲಿ ಮಾಧ್ಯಮ ಅಂತ ಈಗಲೇ ಮಾತಾಡ್ತಾ ಇದ್ದಾರೆ. ಇಷ್ಟೊಂದು ಒಂದು ಭ್ರಮೆ ಜಗತ್ತನ್ನು ಕಟ್ಟಿಕೊಟ್ಟು ಅದರಲ್ಲಿ ಮುಳುಗಿಸಿ ಅಲ್ಲಿಯ ಪಾತ್ರಗಳ ಅನುಭವವನ್ನು ನಮ್ಮ ಅನುಭವಗಳು ಅನಿಸೋ ಲೆವೆಲ್ಗೆ ಮುಟ್ಟಿಸುವಂಥ ಪ್ರಭಾವಶಾಲಿ ಮಾಧ್ಯಮ ಸಿನಿಮಾ. ನಾವೇ ಕೂತ್ಕೊಂಡು ನೋಡ್ತಾ ಇವತ್ತು ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ, ಅದು ಕ್ವೈಟ್ ಪ್ಲೇಸ್ ಅಂತ ಒಂದು ಸಿನಿಮಾ. ನನ್ನ ಕಣ್ಣಲ್ಲಿ ನೀರು ತಡೆಯೋಕ್ಕಾಗಲಿಲ್ಲ. ಈಚೆ ಬರೋದನ್ನ ಒಂದು ಸೆಕೆಂಡ್ ವೆಯ್ಟ್ ಮಾಡಬೇಕಾಯ್ತು. ಹತ್ಕೊಂಡು ಬರ್ತಾ ಇದ್ದೆ ಇಲ್ಲಿದ್ದಾರೆ, ಇಲ್ಲಿ ನೋಡ್ರಿ ಯಾರು ಅಂದ್ಕೊಂಡ್ರೆ ಅಂತ ಆ ಥರ ಅಲ್ಲ. ಬಟ್ ಹತ್ಕೊಂಡ್ಬರೋದು ನನ್ನ ಭಾವನೆಗಳು ನನಗಿರಲಿ ಅಂತ ಅಷ್ಟೇ, ನಾನೇ ತಡಿಬೇಕಿತ್ತು. ಅಷ್ಟು ಪ್ರಭಾವಶಾಲಿ ಮಾಧ್ಯಮ. ಅದನ್ನು ಖಂಡಿತ ಬಳಕೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ಏನಕ್ಕೆ ಅಂದರೆ ಈಗ ಧರ್ಮ ಮುಂಚೆ ಬರೀ ನಂಬಿಕೆಯ ವಿಷಯವಾಗಿತ್ತು. ಅದು ನಮಗೆ ಶಕ್ತಿ ಕೊಡ್ತಾ ಇತ್ತು. ಧರ್ಮ, ದೇವರು ಇವೆಲ್ಲವೂ ನಂಬಿಕೆಯ ವಿಷಯವಾಗಿದ್ದದನ್ನು ಯಾವಾಗ ರಾಜಕಾರಣಿಗಳು ಬಳಸ್ಕೊಳ್ಳೋಕೆ ಶುರು ಮಾಡ್ತೋ ಅದು ಈಸಿ ಅಸ್ತ್ರ ಅವ್ರಿಗೆ. ಈ ಕೆಲಸ ಮಾಡೋದು ಬೇಕಾಗಿಲ್ವಲ್ಲ. ಯಾಕಂದರೆ ಧರ್ಮ ದೇವರನ್ನ ಇಟ್ಕೊಂಡು ನೀವು ಕೆಲಸ ಮಾಡ್ತಿದ್ರು ಓಟ್ ತೊಗೋಬೋದು ಅಂತ ಗೊತ್ತಾಗೋಯ್ತಲ್ಲ. ಇದು ಪ್ರಪಂಚದೆಲ್ಲೆಡೆ ಆಗ್ತಾ ಇದೆ, ಬರೀ ಭಾರತ ಮಾತ್ರ ಅಲ್ಲ, ಎಲ್ಲ ಪ್ರಪಂಚದೆಲ್ಲೆಡೆ ಆಗ್ತಾ ಇದೆ. ಹಾಗಾಗಿ ಇವಾಗ ಯುದ್ಧ, ನಾವು ಗಾಜಾ ಯುದ್ಧ ನೋಡಿದ್ರೆ ನಿಮಗೆ ಧರ್ಮನ ಇಟ್ಕೊಂಡೇ ಅವರು ಮ್ಯಾನಿಪುಲೇಟ್ ಮಾಡ್ತಾರೆ. ಇಲ್ಲೇ ನಮ್ಮ ಇಂಡಿಯಾದಲ್ಲೇ ಗಾಜಾದಲ್ಲಿ ಪುಟ್ಟ ಮಕ್ಕಳು ಸಾಯ್ತಾ ಇದ್ದಾರೆ. ಅದನ್ನು ನೋಡಿ ಅದನ್ನು ಸಮರ್ಥಿಸ್ಕೊಳ್ಳೋ ಲೆವೆಲ್ಗೆ ನಾವು ಆಗ್ಬಿಟ್ಟಿದ್ದೀವಿ. ಎಷ್ಟು ಕಟಕರಾಗಿದ್ದೀವಿ ನಾವು. ಇವೆಲ್ಲವೂ ಈ ಥರದ ರಾಜಕೀಯ ಮಾಡೋದು ಈಸಿ. ಧರ್ಮದ ರಾಜಕೀಯ ಮಾಡೋದು ಈಸಿ. ನೀವು ಕೆಲಸ ಮಾಡಬೇಕಾಗಿಲ್ಲ. ಧರ್ಮದ ಹೆಸರು ಹೇಳ್ಬಿಟ್ರೆ ನೀವು ಕೆಲಸ ಮಾಡಿದ್ರು, ನೀವು ಅಯೋಗ್ಯರಾಗಿದ್ರು ಓಟ್ ಬೀಳುತ್ತೆ ಅಂತ ಗೊತ್ತಾಯ್ತಲ್ಲ. ಆವಾಗಲಿಂದ ಧರ್ಮವನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಆ ಧರ್ಮವನ್ನು ಎಲ್ಲೆಲ್ಲೆಲ್ಲ ಬಳಸೋಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಬಳಸೋಕೆ ಶುರು ಮಾಡಿದ್ರು. ಹಾಗೆ ಸಿನಿಮಾದೊಳಗೂ ತೊಗೊಂಬಂದು, ಯಾಕೆ ತುಂಬ ಪ್ರಭಾವಶಾಲಿ ಮಾಧ್ಯಮ ಸಿನಿಮಾ ಆಗಿರೋದ್ರಿಂದ ಅದನ್ನು ಸಿನಿಮಾದೊಳಗೂ ತೊಗೊಂಬಂದು ಸಿನಿಮಾ ಮೂಲಕ ಹೊಡೆಯೋದಕ್ಕೆ ಪ್ರಯತ್ನ ತುಂಬ ಎಫೆಕ್ಟಿವ್ ಆಗಿದೆ. ಕೆಲವು ಸಿನಿಮಾಗಳು ನಮ್ಮಲ್ಲೇ ಆಯಿತು. ಈಗ ಕಾಶ್ಮೀರ್ ಫೈಲ್ಸ್ ಫಾರ್ ಎಕ್ಸಾಂಪಲ್ ಆ್ಯಕ್ಚುಲಾಗಿ ಅಷ್ಟು ನನಗೆ ಓಕೆ, ಸಿನಿಮಾ ಏನು ಇಂಪ್ಯಾಕ್ಟ್ ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ, ಸುಮಾರು ಸರ್ ಗೊತ್ತಿಲ್ಲದೇ ಸಿನಿಮಾ ಮಾಡ್ತೀವಿ, ಅದೇನೋ ಇಂಪ್ಯಾಕ್ಟ್ ಆಗಿರುತ್ತೆ, ಅಲ್ಲಿ ಏನೋ ಜನಗಳ ಪ್ರತಿಕ್ರಿಯೆ ತುಂಬ ವಿಪರೀತವಾಗಿ ಏನೋ ಆಗುತ್ತೆ. ನಾನು ವೀರಪ್ಪನಲ್ಲದೇ ಹೇಳ್ತಾ ಇರ್ತೀನಿ, ಶಕೀಲ್ ಅಹಮದ್ ಮತ್ತು ಇವರು ಸತ್ತಾಗ ವೀರಪ್ಪನ್ ಆ್ಯಕ್ಚುಲಾಗಿ ನಾವು ಆ್ಯಕ್ಷನ್ ರಿಯಾಕ್ಷನ್ ಥರ ಮಾಡಿಬಿಟ್ಟಿದ್ವಿ. ಅದನ್ನು ಗುರುನಾಥನ್ನ ಕೊಂದಿದ್ದಕ್ಕೆ ಅವನು ವಾಪಸ್ ಅವ್ರನ್ನ ಕೊಂದ, ಶಕೀಲ್ ಮತ್ತು ಹರಿಕೃಷ್ಣ ಅವ್ರನ್ನ ಕೊಂದ ಅಂತಂದು ನಮ್ಮ ಬೆಸ್ಟ್ ಆಫೀಸರ್ಸ್ ಅವ್ರು ಸತ್ತಾಗ ಜನ ಥಿಯೇಟ್ರಲ್ಲಿ ವಿಜುವಲ್ ಹೊಡೆದ್ಬಿಟ್ರು. ನಾನು ಎಲ್ಲ ಕಡೆನೂ ಇದೆ, ಇವಾಗಲೂ ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೆ ಗಿಲ್ಟ್ ಕಾಡ್ತಾ ಇದೆ. ನಮ್ಮ ಉದ್ದೇಶ ಅದಾಗಿರಲಿಲ್ಲ. ಅದು ಆ ಗಿಲ್ಟ್ ನಮ್ಮ ಸಾಮಾಜಿಕ ಜವಾಬ್ದಾರಿ ಇದೆಯಲ್ಲ ಸಿನಿಮಾ ಮೇಕರ್ಸ್ಗೆ ಅದಿರಬೇಕಾಗತ್ತೆ. ಅದು ಆ ಥರದ ಫಿಲ್ಮ್ ಮೇಕರ್ಸ್ಗೂ ಇರಬೇಕಾಗಿತ್ತು. ಅದು ಇರಲಿಲ್ಲ. ದೊಡ್ಡ ದುರಂತ. ಯಾಕಂದರೆ ಪ್ರೊಪಗಂಡ ಸಿನಿಮಾನೇ ಮಾಡ್ತಾಯಿದ್ರು ಅವರು. ಸೊ ಆ ಕಾಶ್ಮೀರ್ ಫೈಲ್ಸ್ ಅಂತ ಸಿನಿಮಾ ನೋಡಿ ಜನ ಎದ್ದು ನಿಂತ್ಕೊಂಡು ಮುಸ್ಲಿಂ ಮಹಿಳೆಯರನ್ನ ರೇಪ್ ಮಾಡಿ ಅಂತೆಲ್ಲ ಕೂಗಾಡಿದಾಗ ಥಿಯೇಟ್ರ್ನಲ್ಲಿ ಏನು ಪರಿಣಾಮ ಬೀರ್ತಾ ಇದೆ ನಾವು ಸಮಾಜದ ಮೇಲೆ. ಅದು ಏನೇ ತಪ್ಪಾಗಿರ್ಬೋದು, ಅದೇ ಇತಿಹಾಸನ ಇಟ್ಕೊಂಡು ಇತಿಹಾಸದಲ್ಲಾದ ತಪ್ಪುಗಳಿಗೆಲ್ಲ ಈಗಿನ ಪೀಳಿಗೆ ಜವಾಬ್ದಾರಿ ಅಂತಂದರೆ ಯಾವ ನ್ಯಾಯ ಅದು? ಅದನ್ನು ಮಾಡ್ತಾ ಇದೀವಿ. ಇದನ್ನು ರಾಜಕಾರಣಿಗಳು ಬಳಸ್ಕೊತಾರೆ. ತುಂಬ ಪ್ರಭಾವಶಾಲಿ ಮಾಧ್ಯಮ. ಇದರ ಮೇಲೆ ಅವರ ಕಪಿಮುಷ್ಟಿಯನ್ನು ಹಿಡಿದು ಬಳಸ್ಕೊತಾ ಇದ್ದಾರೆ. ಆ ಬಳಸ್ಕೊಳ್ಳೋದ್ರ ವಿರುದ್ಧ ಒಳ್ಳೆಯ ಸಿನಿಮಾಗಳಾಗಬೇಕಾಗತ್ತೆ. ಅದರ ವಿರುದ್ಧ ಹೋರಾಟ ಆಗಬೇಕಾಗತ್ತೆ. ಅದ್ರ ವಿರುದ್ಧ ನಾವು ದನಿ ಎತ್ತಬೇಕಾಗತ್ತೆ. ಈ ಚಲನಚಿತ್ರೋತ್ಸವ ಹಾಗಾಗಿ ತುಂಬ ಮುಖ್ಯ ಅಂತ ನನಗೆ ಏನು ಅನಿಸುತ್ತೆ ಅಂದರೆ, ಇದು ಶಾಂತಿಯ ಉತ್ಸವ. ಸೊ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇಟ್ಟಿರೋದು ಇದು ಇಡೀ ಜಗತ್ತಿಗೆ ಅನ್ವಯಿಸಿದೆ. ಜಗತ್ತಿಗೆ ಒಂದು ಮಾದರಿ ಆಗುತ್ತೆ. ನಾನು ಅದೇ ಹೇಳಿದೆ, ಅದರಲ್ಲಿ ಅಲ್ಲಿ ಮಾತಾಡ್ತಾನೋ ಒಂದು ಕನಸನ್ನು ಕೊಡಬೇಕಿದು, ಕೊಡುತ್ತೆ ಆ್ಯಕ್ಚುಲಾಗಿ. ಸೊ ಯಾಕಂದರೆ ಶಾಂತಿ, ಪ್ರೀತಿ ಅದನ್ನು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ನಮಗೆ ಬದುಕೋದಕ್ಕೆ. ಮುಂದಿನ ಪೀಳಿಗೆಗೆ ನಾವು ಇನ್ನೇನು ಕೊಡ್ತೀವಿ? ಕ್ರೌರ್ಯ, ಯುದ್ಧ, ಹಿಂಸೆ ಇದನ್ನೇ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಕಡೆನೂ ಅದೇ ಆಗ್ತಾ ಇದೆ. ಯುಕ್ರೇನ್ನಲ್ಲಿ ಅದೇ ಆಗ್ತಾ ಇದೆ. ಸೊ ಯುದ್ಧದ ವಿರುದ್ಧದ ದನಿ ಕಲಾ ಮಾಧ್ಯಮಗಳೇ ಎತ್ತಬೇಕು. ಸಿನಿಮಾ ಅಷ್ಟೊಂದು ಎಫೆಕ್ಟಿವ್ ಆಗಿರೋದ್ರಿಂದ, ಎಷ್ಟೊಂದು ಪ್ರಭಾವಶಾಲಿ ಆಗಿದ್ದರಿಂದ ಎಲ್ಲ ಸಿನಿಮಾಗಳು ಆ ಥರದ ಥೀಮ್ನ ಇಟ್ಕೊಂಡು, ಹೆಚ್ಚು ಕಡಿಮೆ ಸಿನಿಮಾಗಳು ಆ ಥರದ ಥೀಮ್ನ ಇಟ್ಕೊಂಡೇ ಬಂದಿರುವಂಥವೆ. ಇವತ್ತು ಸತೀಶ್ ಸುಲೋಚನಾ ಬಗ್ಗೆ ಮಾತಾಡ್ತಾ ಇದ್ದ ಒಂದು ಇವೆಂಟ್ ನಡೀತಾ ಇತ್ತು. 91 ವರ್ಷ ಆಯಿತು ಇವತ್ತು ಅಂತ. ನನಗೆ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತು. ಆವತ್ತಿನ ದಿನದಲ್ಲಿ 91 ವರ್ಷ ಹಿಂದೆ ಅವ್ರು ಹೇಳ್ತಾ ಇದ್ರು, ಅವರ ಡೈರೆಕ್ಟರ್ ಅವರ ಮೊಮ್ಮಗ ಅವರು ಬಂದಿದ್ರು. ಅವ್ರು ಹೆಂಗಿದ್ರು ಅಂತ ಹೇಳ್ತಾ ಇದ್ರು. ಅವರು ಕಚ್ಚೆ ಪಂಚೆ ಹಾಕೊಂಡು ಓಡಾಡ್ತಾ ಇದ್ರು. ಶಿಖೆ ಯಾವಾಗಲೂ ಇರ್ತಾ ಇತ್ತು, ಜುಟ್ಟು ಬಿಡ್ತಾ ಇದ್ರು. ಅಷ್ಟೊಂದು ಸಾಂಪ್ರದಾಯಿಕ ಹಿನ್ನೆಲೆಯಿಂದ ಬಂದ ಒಬ್ಬ ನಿರ್ದೇಶಕ ಸಿನಿಮಾ ಮಾಡೋದು ಯಾರು? ಸುಲೋಚನಾ ಬಗ್ಗೆ. ರಾಮಾಯಣದ ಕಥೆ ಹೀರೋ ರಾಮನ ಇಟ್ಕೊಂಡು ಸಿನಿಮಾ ಮಾಡಿಬಿಡ್ಬೋದಾಗಿತ್ತು. ಬಟ್ ಅವ್ರು ಮಾಡಲಿಲ್ಲ. ಸುಲೋಚನಾ ಬಗ್ಗೆ ಮಾಡಿ ಯುದ್ಧದ ವಿರುದ್ಧವಾದ ದನಿಯನ್ನು ಎತ್ತಿದ್ರು. ಅಂದರೆ ಒಳಗಿನ ತುಡಿತಾ ಇತ್ತಲ್ಲ. ನೀವು ಹೊರಗಡೆ ಸಂಪ್ರದಾಯ ಅದು ಮೋಸ್ಟ್ ಪ್ರಾಬಬ್ಲಿ ಅಲ್ಲಿಂದನೂ ಬಂದಿರುತ್ತೆ. ಒತ್ತಡಗಳಿರ್ತದೆ, ಸಂಪ್ರದಾಯದ ಒತ್ತಡಗಳು. ಆ ಒತ್ತಡಗಳೆಲ್ಲ ಹಾಗೆ ಬೆಳ್ಕೊಂಡು ಬಂದಿರ್ತಾರೆ. ಸಮಾಜದ ಒತ್ತಡ, ಬಂಧು ಬಳಗದ ಒತ್ತಡ, ಆ ಥರದಲ್ಲಿ. ಬಟ್ ಅದನ್ನು ಮೀರೋ ಪ್ರಯತ್ನ ಒಂದು ಕಲಾ ಶಕ್ತಿಗೆ ಮಾತ್ರ ಸಾಧ್ಯ. ಸೊ ಅದು ಈಗಲೂ ಆಗಬೇಕು. ಈ ಯುದ್ಧ, ಹಿಂಸೆ, ಇವನ್ನೆಲ್ಲ ಕ್ರೌರ್ಯ ಇದನ್ನೆಲ್ಲ ಮೀರೋದಕ್ಕೆ
ಸಿನಿಮಾದಂಥ ಕಲಾ ಮಾಧ್ಯಮಗಳಿಂದ ಸಾಧ್ಯ. ಆ ಥರದ ಒಂದು ಪ್ರೀತಿಯ ಸಂದೇಶವನ್ನು ಕೊಡೋದಕ್ಕೆ, ಅದು ಎಫೆಕ್ಟಿವ್ ಆಗಿ ಕೊಡೋದಕ್ಕೆ ಸಿನಿಮಾದಂಥ ಮಾಧ್ಯಮಗಳಿಂದ ಸಾಧ್ಯ. ನಿಮ್ಮ ಭಾಷಣ ಮುಗಿತಾ ಇದ್ದಂಗೆ CM ಸಿದ್ದರಾಮಯ್ಯ ಅವರು ತುಂಬ ಪ್ರೀತಿಯಿಂದ ಒತ್ತೆ ಹೇಳ್ತಿದ್ರು ನಿಮ್ಮ ಭಾಷಣದ ಬಗ್ಗೆ, ನೀವು ಮಾತಾಡಿದ ಕಂಟೆಂಟ್ ಬಗ್ಗೆ. ಆ ನಂತರದಲ್ಲಿ ಏನಾದ್ರು ಮಾತನಾಡಿದ್ರ, ಚರ್ಚೆಗಳನ್ನ ಆಯ್ತಾ ಅಂತ? ಇಲ್ಲ, ಅದಾದ್ಮೇಲೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಅವ್ರಿಗೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಆ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು. ಬಟ್ ಅವರ ಸಿದ್ಧಾಂತಗಳು ನನಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಅವ್ರ ಭಾಷಣ ನನಗೆ ತುಂಬ ಖುಷಿ ಆಯಿತು. ತುಂಬ ಸರಳವಾಗಿ, ನಾನೇನೇನೋ ಬದಲು ನನಗೆ ಫಾಸ್ಟಾಗಿ ಮುಗಿಸ್ಬೇಕಾಯ್ತು ಅಂತ ಪಟ ಅಂತ ಓದಿ ಮುಗಿಸ್ಬಿಟ್ಟೆ. ತುಂಬ ಸರಳವಾಗಿ, ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟು ಹೇಳಿದ್ದನ್ನು ತುಂಬ ಸರಳವಾಗಿ ಜನಗಳಿಗೆ ಅರ್ಥ ಆಗುವ ಹಾಗೆ ತುಂಬ ಸರಳವಾಗಿ ಹೇಳಿದ್ರು. ತುಂಬ ತಮಾಷೆಯಿಂದ ಹೇಳ್ಕೊಂಡು ಬಂದರು. ನಿಜವಾಗ್ಲೂ ನಾವು ಕಂಡ ಸಿದ್ಧಾಂತ ಆಧಾರಿತ ರಾಜಕೀಯ ಮಾಡೋರಲ್ಲಿ ಹೆಚ್ಚು ಕಡಿಮೆ ಕೊನೆ ಪೀಳಿಗೆ ಸಿದ್ದರಾಮಯ್ಯ ಅವ್ರದ್ದು ಅನಿಸುತ್ತೆ. ಹಾಗಾಗಿ ಅವ್ರ ಮೇಲೆ ತುಂಬ ಹೋಪ್ ಇದೆ ನಮಗೆಲ್ರಿಗೂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.